ನಮಸ್ಕಾರಗಳು ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಅಂಡ್ ಎಕ್ಸ್ಪ್ಲೋರ್ ವಿತ್ ವಿಶಾಲ್ ರಾಜ್. ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆಟ್ಬ್ಯಾಕ್ಸ್ ಅಂಡ್ ಕಮ್ಬ್ಯಾಕ್ಸ್. ವಾಟ್ ಆರ್ ಸೆಟ್ಬ್ಯಾಕ್ಸ್ and what makes the setbacks so powerful pain in our life, and how to come back stronger, how to bounce back stronger. ಇದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ, ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಇಫ್ ಯು ಆರ್ ನ್ಯೂ ವ್ಯೂಯರ್ ಟು ದಿಸ್ ಚಾನಲ್, ಪ್ಲೀಸ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್, ಇಂಟ್ರೆಸ್ಟಿಂಗ್ ಕಂಟೆಂಟ್ ಲೈಕ್ ದಿಸ್ ಅಂತ ಹೇಳ್ತಾ ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ ಗೈಸ್. ವಾಟ್ ಆರ್ ಸೆಟ್ಬ್ಯಾಕ್ಸ್? ಸೆಟ್ಬ್ಯಾಕ್ಸ್ ಅಂದರೆ ಏನು? ಸೆಟ್ಬ್ಯಾಕ್ಸ್ ಯಾವಾಗ ಬರುತ್ತೆ ಮತ್ತು ಅದನ್ನ ಹೌ ಟು ಬೌನ್ಸ್ ಬ್ಯಾಕ್, ಅದರಿಂದ ಕಮ್ಬ್ಯಾಕ್ಸ್ ಮಾಡೋದು ಹೇಗೆ ಅಂತಂದರೆ, ಈ ಸೆಟ್ಬ್ಯಾಕ್ಸ್ ಅನ್ನೋದು ಹೆಂಗೆ ಅಂತಂದರೆ, ಸೆಟ್ಬ್ಯಾಕ್ಸ್ ಆರ್ ದ ಆಬ್ಸ್ಟಿಕಲ್ಸ್ ಆರ್ ದ ಮಿಡ್ ವೇ ಚಾಲೆಂಜಸ್ ಅಂತ ನಾವು ಹೇಳ್ತೀವಿ. ಅಂದರೆ ವೆನ್ ಯು ಸೆಟ್ ಔಟ್ ಅ ಜರ್ನಿ ಟು ಅಚೀವ್ ಸಮ್ ಗೋಲ್ಸ್, ಅಚೀವ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾಗುತ್ತೆ ಅಂತಂದರೆ, ಅಂದರೆ ಕೆಲವೊಂದು ಟೈಮಲ್ಲಿ ನಿಮಗೆ ಆ ಒಂದು ಪರ್ಟಿಕ್ಯುಲರ್ ಮೈಲ್ ಸ್ಟೋನ್ ಆಗಿರ್ಬೋದು, ಯು ಕಾಂಟ್ ಅಚೀವ್ ದಟ್ ಪರ್ಟಿಕ್ಯುಲರ್ ಮೈಲ್ ಸ್ಟೋನ್. ಆ ಮೈಲ್ ಸ್ಟೋನ್ ಬಂದು ವಿಚ್ ಕ್ಯಾನ್ ಬಿ ಹಾರ್ಡ್ ಆರ್ ವಿಚ್ ಕ್ಯಾನ್ ಬಿ ಲೈಕ್ ಹೆಂಗೆ ಅಂತಂದರೆ, ಅದು ಮಾಡೋಕ್ಕಾಗ್ತಿರಲ್ಲ ನಿಮ್ಮ ಕೈಲಿ, ಅಷ್ಟೊಂದು ಡಿಫಿಕಲ್ಟ್ ಇರುತ್ತೆ. ಅದು ಮಾಡ್ತಾ ಮಾಡ್ತಾ ಅಂದರೆ ಯು ಟ್ರೈಯಿಂಗ್ ಇಟ್ ಆಫನ್, ಯು ಟ್ರೈಯಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್, ಬಟ್ ಇಟ್ಸ್ ನಾಟ್ ಕಮಿಂಗ್ ಫಾರ್ ಯು. ದ ಸಕ್ಸಸ್ ಇಸ್ ನಾಟ್ ಕಮಿಂಗ್. ದೋಸ್ ಆರ್ ಕಾಲ್ಡ್ ಆಸ್ ಸೆಟ್ಬ್ಯಾಕ್ಸ್. Because you're trying again and again, but it's not getting completed. Those are called as setbacks. These setbacks are only the temporary one, guys. These are the temporary. It is not the permanent failures of us. Permanent failure guno setbacks guno sakkat difference ide. These setbacks are the temporary ones. It can be bounced back. ಈ ಸೆಟ್ಬ್ಯಾಕ್ಸ್ನ ನಾವು ಹೆಂಗೆ ಅಂತಂದರೆ, ಅದನ್ನ ನಾವು ಅಳವಡಿಸ್ಕೊಂಡು ಅದನ್ನ ನಾವು ಸರಿಪಡಿಸ್ಕೋಬೋದು. ವಿ ಕ್ಯಾನ್ ಕರೆಕ್ಟ್ ದೆಮ್. ಹೌ ಅಂತಂದರೆ, ಫಸ್ಟ್ ಟ್ರೈ ಟು ಅಕ್ಸೆಪ್ಟ್ ಇಟ್. ಸೆಟ್ಬ್ಯಾಕ್ಸ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು, ವಾಟ್ something which is not going good, what went wrong in my strategies, and setbacks ಯಾಕಾಗಿದೆ ಅದನ್ನೆಲ್ಲ ನಾವು ತಲೆಲಿಟ್ಕೊಳ್ತಾ ಹೋದರೆ ಸೆಟ್ಬ್ಯಾಕ್ಸ್ನ ನಾವು ಕಮ್ಬ್ಯಾಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತಂದರೆ, ನಿಮ್ಮ ಮೈಂಡ್ಸೆಟ್ನ ನೀವು ರಿಫ್ರೆಶ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಅದಾದಮೇಲೆ ಹೇಗೆ ಅಂತಂದರೆ, ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ನಾವು ಲಿಸ್ಟ್ ಡೌನ್ ಮಾಡ್ಕೊಳ್ಳೋದಾಗಿರ್ಬೋದು. ವಾಟ್ ಡಿಡ್ ಐ ಡೂ ರಾಂಗ್, ಆಮೇಲೆ ಸ್ಟ್ರಾಟಜೀಸಲ್ಲಿ ನಾನು ಏನೇನೋ ಲೆಸನ್ಸ್ ಯೂಸ್ ಮಾಡೋದಾಗಿರ್ಬೋದು, ಆಮೇಲೆ ಏನೇನು ಪಾಯಿಂಟ್ಸ್ನ ನಾನು ಯೂಸ್ ಮಾಡೋದಾಗಿರ್ಬೋದು. ಎಲ್ಲರೂ ಏನೋ ಒಂದು ತಪ್ಪಾಗಿರುತ್ತೆ, ಅದಕ್ಕಿಂತಲೇ ಸೆಟ್ಬ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ಲೆಟ್ ಮಿ ಟೆಲ್ ಯು ಒನ್ ಸ್ಟೋರಿ. ಆ ಸ್ಟೋರಿ ಆಫ್ ಎ ಯಂಗ್ ಇಂಜಿನಿಯರ್ whose guy named as Aryan. Aryan was a young engineer like me he was just graduated. He had a dream of building his own company, a startup company, like every graduate would build. Andre iga entrepreneur tara every entrepreneur has his own mindset or a dream of building his own company. He has Aryan had his own dream of building a IT company. After 2 years of hard work, he built a mobile application. After starting his mobile app, after launching his mobile application, ಏನಾಗುತ್ತೆ ಅಂತಂದರೆ, ಅದು ಡೌನ್ಫಾಲ್ ಆಗೋಕ್ಕೆ ಶುರುವಾಗುತ್ತೆ. ಅವನಿಗೆ ಪೂರ್ ರಿವ್ಯೂಸ್ ಬರ್ತಾ ಹೋಗುತ್ತೆ, ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಮತ್ತು ಹ್ಯಾಂಗ್ ಆಗ್ತಾ ಇದ್ದೀನಿ ಮೊಬೈಲ್ ಅಪ್ಲಿಕೇಶನು, ಅಷ್ಟೊಂದು ವರ್ಕ್ ಆಗ್ತಾಯಿಲ್ಲ, ನಮಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಪೂರ್ ರಿವ್ಯೂಸ್ ಬರುತ್ತೆ. ಅದು ಹೋಗ್ತಾ ಏನಾಗುತ್ತೆ, ಒಂದು ಬಿಸ್ನೆಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅವನು ಆರ್ಯನ್ದು ಕಂಪ್ನಿನೂ ಕೂಡ ಇವನ್ನು ಮುಚ್ಚಬೇಕು ಅನ್ನೋ ಥರ ಅವನಿಗೆ ರಿವ್ಯೂಸ್ ಬರುತ್ತೆ. ಸೊ ಯು ಹ್ಯಾಡ್ ಟು ಶಟ್ ಇಟ್ ಡೌನ್ ದ ಕಂಪ್ನಿ, ಅದಷ್ಟೊಂದು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯು ಬೆಟರ್ ಶಟ್ ಡೌನ್ ದ ಕಂಪ್ನಿ, ಇಲ್ಲ ಅಂತಂದರೆ ನಿಮಗೆ ತುಂಬ ಲಾಸ್ ಆಗುತ್ತೆ ಅನ್ನೋ ರಿವ್ಯೂಸ್ ಎಷ್ಟೊಂದು ಕೂಡ ಅವನಿಗೆ ಕೇಳಿ ಬರುತ್ತೆ. ಆಫ್ಟರ್ ಅಷ್ಟೊಂದು ವರ್ಷ ಅವ್ನು ಹಾರ್ಡ್ ವರ್ಕ್ ಮಾಡಿರ್ತಾನೆ. ಹಿ ಹ್ಯಾಸ್ ವರ್ಕ್ಡ್ ಅರೌಂಡ್ 2 years ವಿತ್ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಟೇಷನ್ ಮಾಡಿರ್ತಾನೆ, ವಿತ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಅವಾಗ ಏನಾಗುತ್ತೆ ಅಂತಂದರೆ, ಆಫ್ಟರ್ ಫ್ಯೂ ಮಂತ್ಸ್ ಅವ್ನ ಕಂಪ್ನಿ ಕ್ಲೋಸು ಆಗುತ್ತೆ. ಆಫ್ಟರ್ ಕ್ಲೋಸ್ ಆದಮೇಲೆ ಏನಾಗುತ್ತೆ, ಅವ್ನಿಗೆ ಸೆಟ್ಬ್ಯಾಕ್ ಆಗುತ್ತೆ. ನಾನು ನಿಮ್ಗೇನು ಹೇಳ್ದಂಗೆ ಸೆಟ್ಬ್ಯಾಕ್ಸ್ ಆಗುತ್ತೆ. ಆಫ್ಟರ್ ದಟ್ 1-2-3 ಮಂತ್ಸ್ ಅವನಿಗೆ ಡಿಪ್ರೆಷನ್ ಆಗುತ್ತೆ. ಸೆಟ್ಬ್ಯಾಕ್ಸ್ ಆದಮೇಲೆ ಏನಾಗುತ್ತೆ ಅಂತಂದರೆ, ಅಟ್ ಒನ್ ಈವ್ನಿಂಗಲ್ಲಿ ಹಿ ವಾಸ್ ಥಿಂಕಿಂಗ್ ಅಬೌಟ್ ದಿಸ್ ಫೇಲ್ಯೂರ್ಸ್. ಈ ಫೇಲ್ಯೂರ್ಸ್ ಯಾಕೆ ನನಗೆ ಸೆಟ್ಬ್ಯಾಕ್ಸ್ ಆಯಿತು, ಆಮೇಲೆ ಪೂರ್ ರಿವ್ಯೂಸ್ ಯಾಕೆ ಬಂತು ಅಂತ ಅಂದ್ಬಿಟ್ಟು ಒಂದು ಥಿಂಕ್ ಮಾಡ್ತಾ ಇರ್ತಾನೆ. ಆಫ್ಟರ್ ದ್ಯಾಟ್ ಹಿ ಗಾಟ್ ಟು ರಿಯಲೈಸ್ ದ್ಯಾಟ್
something was not really good and something didn't really ಗೋ ಗುಡ್ ಅಬೌಟ್ ದಿಸ್ ಆ್ಯಪ್. ಆ ಮೊಬೈಲ್ ಅಪ್ಲಿಕೇಶನ್ ಏನೇನೋ ರಿವ್ಯೂಸ್ ತೊಗೊತಾನೆ. ಅವಾಗ ಏನು ಮಾಡ್ತಾನೆ ಅಂತಂದ್ರೂ, ಈಗ ಯಾರ್ಯಾರು ಪೂರ್ ರಿವ್ಯೂಸ್ ಕೊಟ್ಟಿರ್ತಾರೆ ಯೂಸರ್ಸ್ಗಳು, ಅಟ್ ಸಮ್ ಪಾಯಿಂಟ್ ಆಫ್ ಲೈಕ್ ಯೂಸರ್ಸ್ನ ಮತ್ತು ಆಚೆ ಹೋಗ್ಬಿಟ್ಟು ಎಲ್ಲ ಪಬ್ಲಿಕ್ಸ್ಗಳಿಗೂ ಅವ್ನು ಹೋಗ್ಬಿಟ್ಟು ಅವ್ನ ಅಪ್ಲಿಕೇಶನ್ನ ಇವಾಗ ಯಾರ್ಯಾರು ಯೂಸ್ ಮಾಡಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ರಿವ್ಯೂಸ್ ಎತ್ಕೊಂಡ್ಬರ್ತಾನೆ. ನೀವೇನೇನು ಫೇಸ್ ಮಾಡ್ತಿದ್ದೀರಾ, ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದೀರಾ, ಅದು ಯಾಕೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಆ್ಯಂಡ್ ವಾಟ್ ವಾಸ್ ದ ಕಾಸಸ್, ಆಮೇಲೆ ಆ್ಯಂಡ್ ವೇರ್ ಇಟ್ ಈಸ್ ನಾಟ್ ಪರ್ಫಾರ್ಮಿಂಗ್ ವೆಲ್, ಅಟ್ ವಾಟ್ ಮೂಮೆಂಟ್, ಅಟ್ ವಾಟ್ ಸ್ಟೇಜ್ ಇಸ್ ರಿಯಲಿ ಇಟ್ ಈಸ್ ಗೋಯಿಂಗ್ ಡೌನ್ ಅಂತ ಅಂದ್ಬಿಟ್ಟು ಎಲ್ಲ ರಿವ್ಯೂಸ್ನ ಎತ್ಕೊಂಡ್ಬರ್ತಾನೆ. ಎತ್ಕೊಂಡ್ಬಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಹಿಸ್ ಹೋಮ್, he will take a white book or he will take his laptop. He starts researching about that all problems. ಆ ಪ್ರಾಬ್ಲಮ್ಸ್ ಯಾಕೆ ಆಗ್ತಾ ಇದೆ, ಎಲ್ಲೆಲ್ಲಿ ದ ಮೊಬೈಲ್ ಅಪ್ಲಿಕೇಶನ್ ವಾಸ್ ನಾಟ್ ಪರ್ಫಾರ್ಮಿಂಗ್, ಎಲ್ಲನೂ ಅವನು ಲಿಸ್ಟ್ ಔಟ್ ಮಾಡ್ತಾನೆ. ಲಿಸ್ಟ್ ಆನ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಅವನಿಗೆ ಆ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ವಾಟ್ ವರ್ ದ ಪ್ರಾಬ್ಲಮ್ಸ್ ದ ಯೂಸರ್ಸ್ ಆರ್ ಫೇಸಿಂಗ್ ಆ್ಯಂಡ್ ವಾಟ್ ಆರ್ ದ ಸ್ಟೇಜಸ್ ದ ಮೊಬೈಲ್ ಅಪ್ಲಿಕೇಶನ್ ಇಸ್ ರಿಯಲಿ ಪರ್ಫಾರ್ಮಿಂಗ್ ಲೋ, ಎಲ್ಲೇ ಅದು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇದೆಲ್ಲ ಅವನು ಲಿಸ್ಟ್ ಆನ್ ಮಾಡಿ ಏನು ಮಾಡ್ತಾನೆ ಅಂತಂದರೆ ಅದೆಲ್ಲ ಅವನು ಆ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾನೆ. ಫಸ್ಟ್ ಏನು ಮಾಡಿದವನು, ಹಿ ಅಕ್ಸೆಪ್ಟೆಡ್ ಇಸ್ ಸೆಟ್ ಬ್ಯಾಕ್. ಅವನಂದ ಗಿವ್ ಅಪ್ ಮಾಡಲಿಲ್ಲ, ಇಲ್ಲ ನಂದು ಎಲ್ಲ ಆಗೋಯ್ತು, ಇಲ್ಲ ನನ್ನ ಕಂಪ್ನಿನೋ ಏನೋ ಶುರು ಮಾಡಿದ್ದೆ ಅದು ಸಕ್ಸಸ್ಫುಲ್ ಆಗಲಿಲ್ಲ, ಅವನು ನೆವರ್ ಗಿವ್ ಅಪ್ ಮಾಡಲಿಲ್ಲ. ಹಿ ನೆವರ್ ಗೇವ್ ಅಪ್, ಬಟ್ ರಾದರ್ ದ್ಯಾನ್ he listed down his problems, he listed down his setbacks, what are the problems that the users are facing, and what are the some of the points and some of the stages where his mobile application is not performing well, ಅನ್ನೋದೆಲ್ಲನೂ he will listed that. ಅದು ಲಿಸ್ಟ್ ಮಾಡಿ ಏನು ಮಾಡ್ತಾನೆ ಅಂತಂದರೆ, ಆಫ್ಟರ್ ದ್ಯಾಟ್ ಫಾರ್ ಅನದರ್ ಮಂತ್ ಆಫ್ 1 year or another month of a certain period of ಟೈಮಲ್ಲಿ ಆ ಪ್ರಾಬ್ಲಮ್ಸ್ ಎಲ್ಲವೂ ಸಾಲ್ವ್ ಮಾಡ್ಕೊಂಡ್ಬರ್ತಾನೆ. ಸಾಲ್ವ್ ಮಾಡಿ ಏನಾಗುತ್ತೆ ಅಂತಂದರೆ, ಹಿ ವಿಲ್ ರೀಬಿಲ್ಡ್ ದಟ್ ಆ್ಯಪ್. ರೀವರ್ಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ ಅದನ್ನ ಮತ್ತೆ ಅವನು ರೀಲಾಂಚ್ ಮಾಡ್ತಾನೆ. ಸೊ ರೀಲಾಂಚ್ ಮಾಡಿದ್ಮೇಲೆ ಟು ಹಿಸ್ ಸರ್ಪ್ರೈಸ್ ಇಟ್ ವಿಲ್ ಬಿಕಮ್ ಅ ಬಿಗ್ ಸಕ್ಸಸ್. ಆ ಬಿಗ್ ಸಕ್ಸಸ್ ಆಗುತ್ತೆ ಅವನಿಗೆ. ಹೇಗಾಗುತ್ತೆ ಅಂತ, ಆ ಬಿಗ್ ಸಕ್ಸಸ್ ಆಗುತ್ತೆ, ಅವ್ನು ಅಂದ್ಕೊಂಡೇ ಇರಲ್ಲ ಆ ಥರ ಆ ಸಕ್ಸಸ್ ಹೋಗುತ್ತೆ. ಎಷ್ಟೊಂದು ಜನ ಅಂತ ಇಷ್ಟಪಡ್ತಾರೆ, ಅದನ್ನ ನೀವು ಸಾಲ್ವ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಪಾಸಿಟಿವ್ ರಿವ್ಯೂಸ್ ಕೊಡ್ತಾನೆ ಅವನಿಗೆ. ಪಾಸಿಟಿವ್ ರಿವ್ಯೂಸ್ ಕೊಟ್ಟಾಗ ಏನಾಗುತ್ತೆ, ಸೊ ಪಾಸಿಟಿವ್ ರಿವ್ಯೂಸ್ ಕೊಡ್ತಾರೆ, ಅವಾಗ ಏನಾಗುತ್ತೆ, ಅವನು ಸ್ಮಾಲ್ ಸ್ಟಾರ್ಟಪ್ ಕಂಪ್ನಿ ಅದು ಮತ್ತೆ ಗ್ರೋ ಆಗೋಕ್ಕೆ ಶುರುವಾಗುತ್ತೆ. ಇನಿಷಿಯಲಿ ಅವನಿಗೆ ಸೆಟ್ ಬ್ಯಾಕ್ ಆಗುತ್ತೆ. ಆ ಇನಿಷಿಯಲ್ ಸೆಟ್ ಬ್ಯಾಕ್ ಈಸ್ ನಾಟ್ ಎ ಪರ್ಮನೆಂಟ್ ಫೇಲ್ಯೂರ್ ಅಂತ ಅಂದ್ಬಿಟ್ಟು ಅವನಿಗೆ ತಿಳಿದು ಬರುತ್ತೆ. he realized that initial setbacks of our life, ಈಗೇನು ನಮಗೆ ಇನಿಷಿಯಲ್ ಸೆಟ್ಬ್ಯಾಕ್ಸ್ ಬರುತ್ತೋ, ಇವಾಗ ಏನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಹೋಗಿರ್ತೀವಿ ನಾವು, ಏನೋ ಒಂದು ಗೋಲ್ಸ್, ಇಲ್ಲ ನಾನು ಅಚೀವ್ ಮಾಡಬೇಕು, ಇಲ್ಲ ನಾನು ಒಬ್ಬ ಗುಡ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇಲ್ಲ ನಾನು ಒಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು, ನಾನು ಅದೇ ಒಂದು ಡ್ರೀಮ್ ಕಂಪ್ನಿಯಲ್ಲಿ ನಾನು ಕೆಲಸ ತಗೋಬೇಕು, ಆ ಥರ ಎಷ್ಟೊಂದು ಡ್ರೀಮ್ಸ್ ಇಟ್ಕೊಂಡಿರ್ತಾರೆ ನೀವು. ಇಲ್ಲ ನಾನು ಗೂಗಲಲ್ಲೇ ಸೆಲೆಕ್ಟ್ ಆಗಬೇಕು, ಇಲ್ಲ ನಾನು ಅಮೆಝಾನಲ್ಲೇ ಒಬ್ಬರು ಕೆಲಸ ಮಾಡಬೇಕು. ಆದರೆ ನೀವು ಫಸ್ಟ್ ಇಂಟರ್ವ್ಯೂ ಕೊಟ್ಟಾಗ ಏನಾಗುತ್ತೆ, ಅದು ಏನೋ ಸಕ್ಸೀಡ್ ಆಗಲ್ಲ. ಫಸ್ಟ್ ಇಂಟರ್ವ್ಯೂ ಆಗಿರ್ಬೋದು, ಸೆಕೆಂಡ್ ಇಂಟರ್ವ್ಯೂ ಆಗಿರ್ಬೋದು, 3 ಇಂಟರ್ವ್ಯೂ, 4 ಇಂಟರ್ವ್ಯೂ, 5 ಇಂಟರ್ವ್ಯೂಸ್ ಎಲ್ಲನೂ ಸೆಟ್ಬ್ಯಾಕ್ಸ್ ಆಗ್ತಾ ಬರುತ್ತಾ. ಆದರೆ ಆ ಫಸ್ಟ್ ಇಂಟರ್ವ್ಯೂಲ್ಲಿ ನಾವು ಏನೇನೋ ತಪ್ಪು ಮಾಡಿರ್ತೀವಿ, ಅದನ್ನ ನಾವು ಸೆಕೆಂಡ್ ಇಂಟರ್ವ್ಯೂಲೇ ರಿಪೀಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ದೀಸ್ ಆರ್ ಕಾಲ್ಡ್ ಅಂತ ಇನಿಷಿಯಲ್ ಕಂಬ್ಯಾಕ್ಸ್. ಅವಾಗ ನಾವೇನು ಮಾಡಬೇಕಂತಂದರೆ, ಆ ಪ್ರಾಬ್ಲಮ್ಸ್ನ ನಾವು ಕರೆಕ್ಟ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಾವು ಟ್ರೈ ಮಾಡ್ತಾ ಇರಬೇಕು. ಸೊ ಟ್ರೈ ಒನ್ಸ್, ಟ್ರೈ ಅಗೇನ್. ಅವಾಗ ಏನಾಗುತ್ತೆ ಅಂತಂದರೆ, ಆಲ್ ಪ್ರಾಬ್ಲಮ್ಸ್ ಆರ್ ಕರೆಕ್ಟೆಡ್ ಆದಾಗ ಏನಾಗುತ್ತೆ ಅಂತಂದರೆ, ಅವಾಗ ನಿಮಗೆ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆವಾಗ ಯು ಕ್ಯಾನ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಸೊ ಐ ವುಡ್ ಆಲ್ವೇಸ್ ಸೇ ದ್ಯಾಟ್ ಸೆಟ್ಬ್ಯಾಕ್ಸ್ ಆರ್ ನಾಟ್ ದ ಪರ್ಮನೆಂಟ್ ಫೇಲ್ಯೂರ್ಸ್. ಸೆಟ್ಬ್ಯಾಕ್ಸ್ ಆರ್ ದ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಗ್ರೇಟರ್ ಕಮ್ ಬ್ಯಾಕ್ ಆರ್ ದ ಸ್ಟ್ರಾಂಗರ್ ಕಮ್ ಬ್ಯಾಕ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತಂದರೆ, ಸೆಟ್ಬ್ಯಾಕ್ಸ್ ಅನ್ನೋದು ಇನಿಷಿಯಲ್ ಫೇಲ್ಯೂರ್ಸ್, ಅದು ಟೆಂಪರರಿ ಫೇಲ್ಯೂರ್ಸ್ ಅಲ್ಲ. ಇನಿಷಿಯಲ್ ಫೇಲ್ಯೂರ್ಸಲ್ಲಿ ಹೇಗಾಗುತ್ತೆ ಅಂತಂದರೆ, ಆ ಸ್ಮಾಲ್ ಫೇಲ್ಯೂರ್ಸ್ ಬರುತ್ತೆ. ಸ್ಮಾಲ್ ಫೇಲ್ಯೂರ್ಸ್ನ ನೀವು ಕರೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಸೆಟ್ಬ್ಯಾಕ್ಸ್ ಕೂಡ ಕಮ್ ಬ್ಯಾಕ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಇಟ್ ವಿಲ್ ಹೆಲ್ಪ್ ಯು ಟು ಕಮ್ ಬ್ಯಾಕ್ ಸ್ಟ್ರಾಂಗರ್. ಇವಾಗ ಎಷ್ಟೊಂದು ಶೋಸಲ್ಲಿ ಹೇಳ್ತಾರೆ ಗೊತ್ತಾ, ಇವಾಗ PKL ಆಗಿರ್ಬೋದು ಮತ್ತು IPL ಆಗಿರ್ಬೋದು, ಹೆಂಗೆ ಅಂತಂದರೆ 2-3 ಮ್ಯಾಚಸ್, 2-3 ಮತ್ತು 8 to 10 ಮ್ಯಾಚಸ್ ಅವರು ಸೋತಿದ್ದಾರೆ. ಆದರೆ after continuously like losing the 6 matches, they had made a comeback of winning continuous 11 matches. ಅವಾಗ ಹೇಳ್ತಾರೆ ಗೊತ್ತಾ, what a comeback from this team. ಆ 6 matches ಕಮಿಂಗ್, ಆ ಸ್ಟಾರ್ಟಿಂಗ್ 6 matches ಸೋತಿದ್ರು, ಆಫ್ಟರ್ ದಟ್
ಕಂಟಿನ್ಯೂಸ್ 11 ಮ್ಯಾಚಸ್ ಏನಿದೆ ಅವ್ರನ್ನ ಅವರು ಗೆದ್ಕೊಂಡ್ಬಂದಿದ್ದಾರೆ. ವಾಟ್ ಎ ಕಮ್ ಬ್ಯಾಕ್ ಅಂತ ಅಂತಾರೆ. ಅವಾಗ ಅವ್ರು ಏನು ಮಾಡಿರ್ತಾರೆ ಅಂತಂದರೆ, ಈ 6 ಮ್ಯಾಚಸಲ್ಲಿ ಅವ್ರು ಏನೇನು ಇನಿಷಿಯಲಿ ಅವರು ತಪ್ಪು ಮಾಡಿರ್ತಾರೆ ಅದನ್ನ ಅವರು ಕರೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ಅವ್ರು ಮತ್ತೆ ರಿಪೀಟ್ ಮಾಡೋಕ್ಕೋಗಲ್ಲ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಅ ಗ್ರೇಟರ್ ಕಮ್ ಬ್ಯಾಕ್ ಗೈಸ್. ಅವಾಗ ನೀವು ಬೌನ್ಸ್ ಬ್ಯಾಕ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಸೆಟ್ ಬ್ಯಾಕ್ಸ್ ಮತ್ತು ಕಮ್ ಬ್ಯಾಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ನಾನು ಟ್ರೈ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಎಲ್ಲ ಸೆಟ್ ಬ್ಯಾಕ್ಸ್ ಮತ್ತು ಕಮ್ ಬ್ಯಾಕ್ಸ್ ಬಗ್ಗೆ ಇಷ್ಟ ಆಗಿದೆ ಮತ್ತು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಲೈಕ್ ದಿಸ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇದಕ್ಕಿಂತ ತುಂಬ ಇಂಟ್ರೆಸ್ಟ್ ಆಗಿರೋ ಕಂಟೆಂಟ್ನ ನಿಮಗೋಸ್ಕರ ತೊಗೊಂಬರ್ತೀನಿ. ಅಬೌಟ್ ಲೈಫ್ ಆಗಿರ್ಬೋದು, ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಫುಡ್ ವ್ಲಾಗ್ಸ್ ಆಗಿರ್ಬೋದು. ಟ್ರಾವೆಲ್ ವ್ಲಾಗ್ಸ್ ಮಾಡೋಣ ಅಂತಂದರೆ ಎಲ್ಲಿ ಚಳಿ ಇದೆ, ಸೊ ನೋಡೋಣ. ಸೊ ಟ್ರಾವೆಲ್ ವ್ಲಾಗ್ಸ್ ಮಾಡೋಕ್ಕಾಗದ ಅಂತ ಅಂದ್ಬಿಟ್ಟು, ಆದರೆ ನೀವು ಟ್ರಾವೆಲ್ ವ್ಲಾಗ್ಸ್ ಆಗಿ ಕಾಯ್ತಾ ಇದ್ದೀರಾ ಅಂತಂದರೆ ನಾನು ಇನ್ನೊಂದು ಸತಿ ಮತ್ತೆ ಆ ಸೂಪರ್ ಕಂಟೆಂಟ್, ಅದು ಇಂಟ್ರೆಸ್ಟಿಂಗ್ ಕಂಟೆಂಟ್ ತೊಗೊಂಡ್ಬರ್ತೇನೆ ಅಂತ ಹೇಳ್ತಾ, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಇನ್ನೊಂದು ವಿಷಯದ ಬಗ್ಗೆ, ಟಾಪಿಕ್ ಬಗ್ಗೆ, ಇಲ್ಲಾಂದರೆ ಆಲ್ಮೋಸ್ಟ್ ಲೈಫ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಬಾ.